ಸೊ ಅಲ್ಗೈಸ್ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ತಕೊಂಡು ಬಂದಿದ್ದೇವೆ ಟಿ ವಿ ಎಸ್ ಇದು ರೋನಿನ್. ಇಲ್ಲಿ ನೀವು ನೋಡ್ಬೋದು ಟಿ ವಿ ಎಸ್ ರೋನಿನ್ ಇದು ಟಾಪ್ ಆ್ಯಂಡ್ ವೇರಿಯಂಟು. ಸೊ ಲಾಸ್ಟ್ ನಾನೊಂದು ಬೇಸ್ ವಿಡಿಯೋ ಎಲ್ಲ ನಿಮಗೆ ತೋರಿಸಿದ್ದೆ, ಇಲ್ಲಿ ನೀವು ನೋಡ್ಬೋದು. ಸೊ ಇದು ಟಾಪ್ ಆ್ಯಂಡು, ಇದರದ್ದು ಕ್ವಿಕ್ ರಿವ್ಯೂ ಕೊಡ್ತೀನಿ ಹಾಗೂ ರೈಡ್ ಇಂಪ್ರೆಷನ್ ಏನಿರುತ್ತೆ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಫ್ರಂಟಲ್ಲಿ ಬಂದುಬಿಟ್ಟು ನಿಮಗೆ ಸಿಂಪಲ್ ಆಗಿರುವಂಥ ಈ ಥರ ಒಂದು ಲುಕ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಹೆಡ್ಲೈಟು, ಇಲ್ಲಿ ನಿಮಗೆ ಟೀದ್ ಆಪ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ನಾರ್ಮಲಿ ಡಿ ಆರ್ ಎಲ್ ಅಲ್ಲೇ ಗೋಲ್ಡನ್ ಕಲರ್ಸ್ ಇದು ಫೋಕ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಮೆಟಲ್ ಇದು ಗಾರ್ಡ್ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೂ ಇಲ್ಲಿ ನಿಮಗೆ ಡ್ಯುಯಲ್ ಡಿಸ್ಕ್ ಆಪ್ಷನ್ ಬರುತ್ತೆ ಇದರಲ್ಲಿ ವಿತ್ ABS ಆಪ್ಷನ್. ನಿಮ್ಗೆ ಇಲ್ಲಿ ನೀವು ನೋಡ್ಬೋದು. ಟೈರ್ ಬಂದುಬಿಟ್ಟು ಫ್ರಂಟಲ್ಲಿ 17 ಇಂಚಿದು ಟೈರ್ ಬರುತ್ತೆ ವಿತ್ ಅಲಾ ವೀಲ್ಸ್. ಸೊ ಇದು ಫ್ರಂಟ್ ಲುಕ್. ನಾರ್ಮಲಿ ಇವಾಗ ಸೈಡಿಂದ ನಾವು ಮಾತಾಡೋದಾದ್ರೆ ಸೈಡಲ್ಲಿ ನಿಮ್ಗೆ ಈ ಥರ ಒಂದು ನಾವು ಫಸ್ಟ್ ಇದು ಟ್ಯಾಂಕ್ ಬಂದುಬಿಟ್ಟು 14 ಲೀಟರ್ ಇದು ಟ್ಯಾಂಕ್ ಇಲ್ಲಿ ನೀವು ನೋಡ್ಬೋದು. ರಿಯರಿಂದ ಇವಾಗ ಮಾತಾಡೋದಾದ್ರೆ ರಿಯರಲ್ಲಿ ನೀವು ನೋಡ್ಬೋದು ಫಸ್ಟ್ ಬಂದುಬಿಟ್ಟು ಆಪ್ಷನ್ ಬರುತ್ತೆ ಇದರಲ್ಲಿ. ಸೊ ಹೆಜಾರ್ಡ್ ಈ ಥರ ನೀವು ಇಲ್ಲಿ ನೋಡ್ಬೋದು. ಆನ್ ಮಾಡಿದರೆ ನಿಮಗೆ ಟೇಲ್ ಲೈಟ್ ಆಪ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಇಂಡಿಕೇಟರ್ಸ್ ನೋಡ್ಬೋದು. ನೆಕ್ಸ್ಟ್ ನಿಮಗೆ ಇಲ್ಲಿ ಮೆಟಲ್ ಇದು ಮಡ್ಗಾಡ್ ಕೊಟ್ಟಿದ್ದಾರೆ. ನಂಬರ್ ಪ್ಲೇಟ್ ಇದು ಆಪ್ಷನ್ ಕೆಳಗಡೆ ಇದೆ. ಗಾಡಿ ಇವಾಗ ಸ್ವಲ್ಪ ಎಲ್ಲ ತುಂಬಾ ಒಂದು ಕೊಳೆ ಆಗಿದೆ ಮಳೆಯಿಂದ. ಸೊ ಇದು ಆ್ಯಕ್ಚುಲಿ ಓವರಾಲ್ ಕರ್ನಾಟಕ ಸುತ್ತಿರುವಂಥ ಒಂದು ಗಾಡಿ. ಸೊ ಯಾರ್ದಂತ ನೀವು ನೋಡಿದ್ರೆ ಆ ರೀಲ್ಸಲ್ಲೆಲ್ಲ ತುಂಬ ನೋಡಿರ್ತೀರ. ಸೊ ಒಂದ್ಸಲ ಕಮೆಂಟ್ ಬಾಕ್ಸಲ್ಲಿ ನೀವು ಹೇಳಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಎಕ್ಸಾಸ್ಟ್ ನೋಟ್ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಎಕ್ಸಾಸ್ಟ್ ನೋಟ್ ಬಂದುಬಿಟ್ಟು ಎಕ್ಸಾಸ್ಟ್ ನೋಟಿಸ್ ಸೌಂಡ್ ಕೇಳಿಸ್ಕೊಡಿ. ಸೊ ತುಂಬಾನೇ ಒಂದು ಹೇಳೋದಾದ್ರೆ ನಾವು ಲೌಡ್ ಆಗಿದೆ ಎಕ್ಸಾಸ್ಟ್. ಓಕೆ, ಸೊ ಇವಾಗ ಕ್ವಿಕ್ ರಿವ್ಯೂ ಕೊಡೋಣ ಗಾಡಿ ಮೇಲೆ ಕೂತ್ಕೊಂಡು. ಸೊ ಅದಕ್ಕೂ ಮೊದಲು ನಿಮಗೆ ಹ್ಯಾಂಡಲ್ಸಲ್ಲಿ ನಿಮ್ಗೆ ಏನೆಲ್ಲ ಸಿಗುತ್ತೆ. ನಾರ್ಮಲಿ ಸಿಂಪಲ್ ಆಗಿರೋಂಥ ಒಂದು ಹ್ಯಾಂಡಲ್ ಇದೆ. ಸೊ ಇದು ತುಂಬಾ ಅಗ್ರೆಸಿವ್ ಲುಕ್ ಏನಿಲ್ಲ. ಇಲ್ಲಿ ನಿಮಗೆ ಸ್ಪೀಡೋಮೀಟರ್ ಬರುತ್ತೆ ವಿತ್ ಮೊಬೈಲ್ ಕನೆಕ್ಟಿವಿಟಿ. ಇದರಲ್ಲಿ ನಿಮಗೆ ಎಲ್ಲ ಸಿಗ್ನಲ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ಇದರಲ್ಲಿ ಮೊಬೈಲ್ ಕನೆಕ್ಟಿವಿಟಿ ಹೇಳಿದ್ದೀನಿ. ಹಾಗೂ ನಿಮಗೆ ಮೋಡ್ಸ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು. ಟ್ರೈನ್ ಮತ್ತು ಅರ್ಬನ್ ಅಂತ 2 ಮೋಡ್ಸ್ ಬರುತ್ತೆ. ಇಲ್ಲಿಂದ ನೀವು ಇದನ್ನು ಸೆಟ್ ಕೂಡ ಮಾಡ್ಬೋದು. ಇದೆಲ್ಲ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ಬಟ್ ಬೇಸಿಕ್ ಫೀಚರ್ಸ್ ನಾನು ಏನು ಅಷ್ಟೊಂದು ಚೇಂಜಸ್ ಇಲ್ಲ. ಸೊ ಅದನ್ನೇ ನಿಮಗೆ ಜಸ್ಟ್ ಮೇಲಿನ ಮೇಲೆ ಏನಂತ ಇದೆ ಅಂತ ಹೇಳ್ತಾ ಇದ್ದೀನಿ. ಕ್ಲಚ್ ನಿಮಗೆ ಅಡ್ಜಸ್ಟೇಬಲ್ ಕ್ಲಚ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು. ಮಿರರ್ದು ತುಂಬಾ ಒಂದು ಡಿಫ್ರೆಂಟ್ ಆಗಿರುವಂಥ ಮಿರರ್ ಇದ್ರಲ್ಲಿ ನೀವು ನೋಡ್ಬೋದು. ಇದನ್ನು ನೀವು ಬೇಕಾದರೆ ಹಾರಿಜಾಂಟಲ್ ವರ್ಟಿಕಲ್ ಯಾವ ಥರ ಬೇಕಾದರೂ ಇಡ್ಬೋದು. ಸೊ ತುಂಬಾ ಒಂದು ಡಿಫ್ರೆಂಟ್ ಲುಕ್ ಬರುತ್ತೆ ಈ ಮಿರರ್ಸಿಂದನೇ ಈ ವೆಹಿಕಲ್ ಇದು ಅರ್ಧ. ಟ್ಯಾಂಕ್ ನೀವು ನೋಡ್ಬೋದು, ತುಂಬಾ ಒಂದು ಈ ಥರ ಡಿಸೈನ್ ಡಿಫ್ರೆಂಟ್ ಆಗಿದೆ. ಸೊ ಕೂತ್ಕೊಳ್ಳೋಕ್ಕೂ ನಿಮಗೆ ತುಂಬ ಕಂಫರ್ಟೇಬಲ್ ಅನಿಸುತ್ತೆ. ಆ್ಯಂಡ್ ಸೌಂಡ್ ಅಂತೂ ನನಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ಇವಾಗ ಕ್ವಿಕ್ ರಿವ್ಯೂ ರೈಡ್ ಕೊಡೋಣ. ಸೊ ಫಸ್ಟ್ ಗೇರ್ ನೋಡೋಣ. ಓಕೆ, ಸೊ ಇನಿಷಿಯಲ್ ಪಿಕಪ್ ಅಂತೂ ನಾನು ಇದರಲ್ಲಿ ನೋಡೋದಾದರೆ ನಿಮಗೆ ಇನಿಷಿಯಲ್ ಪಿಕಪ್ ಒಳ್ಳೆ ಸಿಗುತ್ತೆ. ಹಾಗೂ ಬ್ರೇಕಿಂಗ್ ಇವಾಗ ನೋಡೋಣ. ಬ್ರೇಕಿಂಗ್ ಬಂದುಬಿಟ್ಟು ಓಕೆ ಸೂಪರ್. ಸೊ ಬ್ರೇಕಿಂಗ್ ನಿಮಗೆ ತುಂಬ ಒಳ್ಳೆ ಬ್ರೇಕಿಂಗ್ ಸಿಗುತ್ತೆ. ಥ್ಯಾಂಕ್ ಯು. ಇದು ಬಂದುಬಿಟ್ಟು ನಿಮಗೆ 225cc ಇಂಜಿನ್ ಸಿಗುತ್ತೆ ಇದರಲ್ಲಿ. ನಿಮಗೆ ಸಿಂಗಲ್ ಸಿಲಿಂಡರ್ ಇಂಜಿನ್ ಇದು. ಸೊ ಆ ಒಂದು ರೀಸನಿಗೆ ತುಂಬಾ ಒಳ್ಳೆ ಒಂದು ಪವರ್ ಇದರಲ್ಲಿ ನಿಮಗೆ ಜನರೇಟ್ ಆಗುತ್ತೆ. ಹಾಗೂ ಇದರಲ್ಲಿ 20 Nm ಇದು ಟಾರ್ಕ್ ಮತ್ತು 20 bhp ಪವರ್ ಸಿಗುತ್ತೆ. ಸೊ bhp ನಿಮಗೆ ಜಸ್ಟ್ ಪಾಯಿಂಟಲ್ಲಿ ಕಮ್ಮಿ ಸಿಗುತ್ತೆ. ಸೊ ಅರೌಂಡ್ 20 bhp ಪವರ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹಾಗೂ 20 Nm ಇದು ಟಾರ್ಕ್ ಇದು ಜನರೇಟ್ ಮಾಡುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಮೈಲೇಜ್ ಬಂದ್ಬಿಟ್ಟು ಇದರದ್ದು ನಿಮಗೆ ಅರೌಂಡ್ 42 ಅಂತ ಕಂಪನಿ ಕ್ಲೈಮ್ ಮಾಡ್ತಾ ಇದೆ. ಬಟ್ ಏನಲ್ದಿದ್ರು ನಿಮಗೆ 40ವರೆಗಂತೂ ಮೈಲೇಜ್ ಬಂದೇ ಬರುತ್ತೆ. 14 ಲೀಟರ್ ಇದು ಟ್ಯಾಂಕ್ ಕೆಪಾಸಿಟಿ ಇದೆ. ಸೊ ಲಾಂಗ್ ರೈಡಿಗೆಲ್ಲ ತುಂಬಾನೇ ಒಂದು ಹೆಲ್ಪ್ ಆಗುತ್ತೆ ಈ ಒಂದು ಮೈಲೇಜ್ ಜೊತೆಗೆ. ಸೊ ಇದರದ್ದು ಎಕ್ಸಾಸ್ಟ್ ನೋಟ್ ಬಂದ್ಬಿಟ್ಟು ತುಂಬಾನೇ ಸಖತ್ತಾಗಿದೆ. ಹಾಗೂ ಇನಿಷಿಯಲ್ ಪಿಕಪ್ ಒಳ್ಳೆದಾಗಿದೆ. ಬ್ರೇಕಿಂಗ್ ಕೂಡ ಡ್ಯುಯಲ್ ABS ಚಾನಲ್ ಇರೋದ್ರಿಂದ ತುಂಬ ಸಖತ್ತಾಗಿರೋಂಥ ಬ್ರೇಕಿಂಗ್ ನಿಮ್ಗೆ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹ್ಯಾಂಡ್ಲಿಂಗ್ ಅಂತೂ ಇದನ್ನು ಹೇಳೋದೇ ಬೇಡ. ಯಾಕಂದರೆ ಒಂದು ಲಾಂಗ್ ರೈಡ್ಸ್ ಆಗಿರ್ಬೋದು, ಅಥವಾ ಇದರಲ್ಲಿ ನೀವು ಯಾವ ಥರ ಬೇಕಾದರೂ ರೈಡ್ ಮಾಡ್ಬೋದು. ಲೈಕ್ ಆಫ್ ರೋಡಿಂಗ್ ಬೇಕಾ ಆಫ್ ರೋಡಿಂಗು ಮಾಡ್ಬೋದು. ಲೈಟ್ ಲಾಂಗ್ ರೈಡ್ಸಿಗೋಸ್ಕರ ಇರೋದು, ಡೈಲಿ ಯೂಸಿಗೋಸ್ಕರನೂ ಬೆಟರ್ ಆಗಿದೆ, ಸಿಟಿಗೋಸ್ಕರನೂ ಬೆಟರ್ ಆಗಿದೆ. ಇನ್ನೇನು ಬೇಕು? ಇನ್ನೆಲ್ಲಿ ಹೋಗ್ತೀರಾ ನೀವು? ಇಷ್ಟೇ ಅಲ್ವಾ? ಅಷ್ಟೇ.
ಸೊ ಸಿಟ್ಟಿಂಗ್ ಪೊಸಿಷನ್ ನಂಗೆ ತುಂಬಾ ಇಷ್ಟ ಆಗಿರೋದು, ತುಂಬಾ ಕಂಫರ್ಟೇಬಲ್ ಆಗಿರುವಂಥ ಒಂದು ಸಿಟ್ಟಿಂಗ್ ಪೊಸಿಷನ್ ಇದೆ. ಸೊ ಈಸಿಲಿ ನೀವು ಇದನ್ನು ಹ್ಯಾಂಡ್ಲಿಂಗ್ ಎಲ್ಲ ಈಸಿಲಿ ಮಾಡ್ಬೋದು. ಯಾರಿಗೋರು ನಾವು ಓದಲೆಲ್ಲ ರೋಡೇ ಬಂದ್ ಮಾಡಿಬಿಡ್ತಾರೆ. ನೋಡ್ತಿದ್ದಂಗೆ ಗುಡ್ಡಗಳು ಕಣ್ಣ ಮರಿ, ನೋಡ್ತಿದ್ದಂಗೆ ಸೇತುವೆಗಳಿಲ್ಲ, ನೋಡ್ತಿದ್ದಂಗೆ ಊರುಗಳೇ ಇಲ್ಲ. ನಮ್ಮ ದೇಶ ಇದೆ ರೀ, ನಾವು ಕಟ್ಟಿದ ದೇಶ ರೀ ಇದು. ಸೊ ರೋಡ್ ಎಲ್ಲೋ ಹೋಗುತ್ತೆ ನನಗಂತೂ ಗೊತ್ತಿಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನಗೆ ಇದ್ರದ್ದು ಎಕ್ಸಾಸ್ಟ್ ತುಂಬಾನೇ ಒಂದು ಲೌಡ್ ಆಗಿ ಅನಿಸ್ತಾ ಇದೆ, ಬಟ್ ಅಷ್ಟೊಂದು ಲೌಡ್ ಆಗಿಲ್ಲ ಹೇಳೋದಾದ್ರೆ. ಫ್ರಂಟ್ ಬ್ರೇಕ್ ಆಗಿರ್ಬೋದು, ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಆಗಿರ್ಬೋದು, ತುಂಬಾನೇ ಒಂದು ಒಳ್ಳೇದಾಗಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸೊ ಓವರ್ ಆಲ್ ನಾನು ಈ ವೆಹಿಕಲ್ ಬಗ್ಗೆ ಮಾತಾಡೋದಾದ್ರೆ ಟೋಟಲಿ ವರ್ತ್ ಇಟ್ ಅಂತ ಹೇಳ್ತೀನಿ. 225 cc ಅಲ್ಲಿ ನಿಮಗೆ ಇಂಥ ಒಂದು ವೆಹಿಕಲ್ ಬೇರೆ ಯಾವ ಕಡೆ ಯಾವ ಕಂಪನೀಸ್ ಇದು ಸಿಗಲ್ಲ. ಸೊ ಟಿ ವಿ ಎಸ್ ಇದು ಒಂದು ಬೆಸ್ಟ್ ವೆಹಿಕಲ್ ಅಂತ ನಾನು ಹೇಳ್ತೀನಿ ನಿಮಗೆ 225 cc ಅಲ್ಲಿ. ಸೊ ನೀವೇನಾದರೂ ಒಂದು ಲಾಂಗ್ ರೈಡ್ಸಲ್ಲಿ ತುಂಬ ಇಂಟ್ರೆಸ್ಟೆಡ್ ಇದ್ದೀರಾ, ಅಥವಾ ನಿಮಗೆ ನಾರ್ಮಲಿ ವೀಕೆಂಡ್ಸಿಗೆ ರೈಡ್ಸ್ ಪ್ಲ್ಯಾನ್ ಮಾಡಬೇಕು, ಅಥವಾ ಒಂದು ಕಂಫರ್ಟೇಬಲ್ ಆಗಿರುವಂಥ ಒಂದು ಮೈಲೇಜ್ ಇರುವಂಥ ಒಂದು ವೆಹಿಕಲ್ ಬೇಕಂದರೆ ಒಂದ್ಸಲ ನೀವು ಟಿ ವಿ ಎಸ್ ಇದು ರೋನಿನ್ ಕಡೆ ಹೋಗ್ಬೋದು ಅಂತ ನಾನು ಡೆಫಿನೆಟ್ಲಿ ನಿಮಗೆ ಸಜೆಸ್ಟ್ ಮಾಡ್ತೀನಿ.